ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್. ಫೈನಲ್ ಆಗಿ ಮೈ ಎಲ್ವನು ಡ್ರೀಮ್ ಎಲ್ವನು ಮತ್ತು ಅದ್ರ ಜೊತೆ ಈ ಫ್ರೀ ಫೈರು ಈ ಪಬ್ಜಿ ಕತೆ ಮುಗೀತು. ಏನಪ್ಪ ಅನ್ಬೇಕಾರೆ ನಮ್ಮ ಒಂದು ಲೋಕಸಭೆಯಲ್ಲಿ 20 ಆಗಸ್ಟ್ 2025 ಒಳಗೆ ಅಂದರೆ ನಿನ್ನೆನೆ ಒಂದು ಬಿಲ್ ಪಾಸ್ ಮಾಡಿದ್ದಾರೆ. ಏನಪ್ಪ ಬಿಲ್ ಅಂದರೆ ಆನ್ಲೈನ್ ಗೇಮಿಂಗ್ ಬಿಲ್ ಅಂತ ಬಂದ್ಬಿಟ್ಟು ಒಂದು ಬಿಲ್ ಪಾಸ್ ಮಾಡಿದ್ದಾರೆ. ಆ ಒಂದು ಬಿಲ್ ಪಾಸ್ನಲ್ಲಿ ಕೆಲವೊಂದಷ್ಟು ರೂಲ್ಸ್ ಮಾಡಿದರೆ, ಕೆಲವೊಂದಷ್ಟು ಅಪ್ಲಿಕೇಶನ್ ಎಲ್ಲ ಬ್ಯಾನ್ ಮಾಡಿ ಹೋಗಿದ್ದಾರೆ ಆ್ಯಕ್ಚುಲಿ ಬಂದ್ಬಿಟ್ಟು. ಇದ್ರ ನೋಡಿ ನನಗೆ ಮಾತ್ರ ತುಂಬ ಖುಷಿ ಆಯಿತು. ಅದ್ರ ಜೊತೆಗೆ ಎಲ್ಲ ನಮ್ಮ ಕ್ರಿಯೇಟರ್ಸ್ಗೆ ಎಲ್ಲರಿಗೆ ಇದ್ದೀನಿ, ಇನ್ನು ಮುಂದೆ ತುಂಬ ಡೇಂಜರು. ಏನಾದರೂ ನೀವು ಜೇರ್ಗಡ್ತು ಅಂದರೆ ಜಸ್ಟ್ ಒಂದೇ ಒಂದು ಪ್ರಮೋಟ್ ಮಾಡಿದ್ರು ಕೂಡ ಒಂದು ಹೊಸ ನೀವು ರೂಲ್ಸ್ ಮಾಡಿದ್ದಾರೆ ಅವರು ನಮ್ಮೊಂದು ಲೋಕಸಭೆಯಲ್ಲಿ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಹೊಸ ನೀವು ರೂಲ್ಸು. ಏನಾದರೂ ಜಸ್ಟ್ ನೀವು ಒಂದೇ ಯಾವುದೋ ಒಂದು ಅಪ್ಲಿಕೇಶನ್ ನೀವು ಪ್ರಮೋಟ್ ಮಾಡಿದರೆ ಈ ಕೆಲವೊಂದಷ್ಟು ಅಪ್ಲಿಕೇಶನು ನಿಮ್ಮ ಮೇಲೆ 3 ವರ್ಷ ಜೈಲು ಶಿಕ್ಷೆ ಆಗುತ್ತೆ ಮತ್ತು ಅದ್ರ ಜೊತೆಗೆ 1 ಕೋಟಿ ರೂಪಾಯಿ ಅಮೌಂಟು ನೀವು ದಂಡ ಅಂತ ಕಟ್ಟಬೇಕು. ಅದಕ್ಕೋಸ್ಕರ ಏನು ಬಿಲ್ ಪಾಸ್ ಆಗಿದೆ ಈ ಅಪ್ಲಿಕೇಶನ್ ನೀವು ನೋಡ್ಬೋದು. ಈ ಮೈ ಎಲ್ವನ್ ಆಗಿರ್ಬೋದು, ಡ್ರೀಮ್ ಎಲ್ವನ್ ಆಗಿರ್ಬೋದು ತುಂಬ ಜನ ಆಡ್ತಾ ಇದ್ದವರು, ಮತ್ತು ಈ ಪಬ್ಜಿ ಫ್ರೀ ಫೈರು ತುಂಬ ಜನ ಇದು ಎಲ್ಲರೂ ನಿಮ್ಗೆ ಗೊತ್ತೇ ಇದೆ. ಈಗಾಗಲೇ ಕೂಡ ನಿಮ್ಗೆ ಬಿಲ್ ಪಾಸ್ ಆಗಿದೆ, ಎಲ್ಲರೂ ಕೂಡ ಗೊತ್ತಿದೆ. ಆ ಬಿಲ್ ಪಾಸ್ ಆದ ನಂತರ ಏನೆಲ್ಲ ಅಪ್ಲಿಕೇಶನ್ಗಳು ಬ್ಯಾನ್ ಆಗುತ್ತೆ, ಏನೆಲ್ಲ ಇರುತ್ತೆ, ಈ ಫ್ರೀ ಫೈರ್ ಬಂದಾಗುತ್ತಾ, ಈ ಪಬ್ಜಿ ಬಂದಾಗುತ್ತಾ, ಏನೇನಾಗುತ್ತೆ, ಏನೇನು ನಡೆದಿದೆ ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಈ ಒಂದು ಸ್ಟಾರ್ಟ್ ಮಾಡೋಣ. ಈ ಒಂದು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರು ಲಾಸ್ಟ್ ನೋಡ್ತಾರೆ ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಮರಿಬೇಡಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಬಂದ್ಬಿಟ್ಟು ಈ ಬಿಲ್ ಅಂದರೆ ಈ ಒಂದು ಬಿಲ್ ಪಾಸ್ ಮಾಡೋದಕ್ಕೆ ಕಾರಣ ರೀಸನ್ ಏನಂದರೆ ದೊಡ್ಡ ರೀಸನ್ ಇದೆ. ಅದಕ್ಕೆ ಎಷ್ಟೇ ದುಡ್ಡು ಬೆಲೆ ಕಟ್ಟೋಕ್ಕಾಗಲ್ಲ. ಯಾಕಂದರೆ ಈ ಕೆಲವೊಂದಷ್ಟು ಬೆಟ್ಟಿಂಗ್ ಅಪ್ಲಿಕೇಶನ್ಗಳಿಂದ ಎಷ್ಟೋ ಜನ ಅದರಲ್ಲಿ ಅಮೌಂಟ್ ಹಾಕಿ ಜೀವವನ್ನೇ ಕಳ್ಕೊಂಡಿದ್ದಾರೆ. ಎಷ್ಟೋ ಪ್ರಾಣ ಆಗಿದೆ, ಎಷ್ಟೋ ಕುಟುಂಬ ತಬ್ಲಿ ಆಗಿದೆ, ಮಗನ ಕಳ್ಕೊಂಡಿದೆ, ಎಷ್ಟೋ ತಾಯಿಂದರ ಕಣ್ಣೀರು ಭೂಮಿ ಮೇಲೆ ಬಿದ್ದಿದೆ, ಮಕ್ಕಳನ್ನು ಕಳ್ಕೊಂಡ ಇದರಲ್ಲಿ ಎಷ್ಟೋ ಇದಾಗಿದೆ, ಎಷ್ಟೋ ಘಟನೆಗಳು ನಡೆದಿದೆ. ಆ ಎಲ್ಲ ಘಟನೆಗಳಿಗೆ ಇವಾಗ ಲೋಕಸಭೆಯಲ್ಲಿ ಒಂದು ಬಿಲ್ ಪಾಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಬಿಲ್ ಪಾಸ್ ಮಾಡಿದ್ದಾರೆ. ಯಾಕಂದರೆ ಎಲ್ಲರೂ ಅನ್ಬೋದು ನೀವು ಆ್ಯಕ್ಚುಲಿ ಇದರಿಂದ ಎಷ್ಟೋ ಜನರ ಲೈಫೇ ಕುಟುಂಬನೇ ಇದನ್ನಾಗಿಬಿಟ್ಟಿದೆ. ಹೊಸದಾಗಿ ಒಂದು ಹೊಸ ನೀವು ಬಿಲ್ ಪಾಸ್ ಮಾಡಿದರೆ 20 ಆಗಸ್ಟ್ ನಿನ್ನೇನೋ ಒಂದು ಬಿಲ್ ಪಾಸ್ ಮಾಡಿದರೆ. ಯಾವುದಪ್ಪ ಬಿಲ್ ಅಂದರೆ ತುಂಬ ಸಿಂಪಲ್. ಆ ಒಂದು ಬಿಲ್ ನೇಮ್ ಬಂದ್ಬಿಟ್ಟು ಏನಪ್ಪ ಅಂದರೆ ಪ್ರಮೋಷನ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮಿಂಗ್ ಬಿಲ್ 2025 ಅಂತ ಒಂದು ಬಿಲ್ ಪಾಸ್ ಮಾಡಿದರೆ. ಏನಪ್ಪ ಬಿಲ್ ಪಾಸ್ ಅಂದರೆ ಇದರಲ್ಲಿ ಎಲ್ಲ ಅಪ್ಲಿಕೇಶನ್ ಬ್ಯಾನ್ ಮಾಡಿದ್ದಾರೆ. ಇದರಲ್ಲಿ ಯಾವ ರೀತಿ ಅಂದರೆ ಜಸ್ಟ್ ನನಗೆ ಮೇಲ್ಗಡೆ ಕೂಡ ಆಗ್ತಾ ಇದ್ದೀನಿ. ಏನಪ್ಪ ಅಂದರೆ ರಿಯಲ್ ಮನಿ ಅಪ್ಲಿಕೇಶನ್ ಏನಿದಲ್ಲ ಅಂದರೆ ರಿಯಲ್ ಆನ್ಲೈನ್ ಗೇಮಿಂಗ್ ಅಪ್ಲಿಕೇಶನ್ ಏನಿದೆ ಅಂದರೆ ರಿಯಲ್ ಮನಿ ಹಾಕುವಂಥ ಗೇಮಿಂಗ್ ಅಪ್ಲಿಕೇಶನ್ ಏನಿದೆಲ್ಲ ಎಲ್ಲ ಇದು ಮಾಡಿಬಿಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಈ ಒಂದು ರೂಲ್ಸ್ ಅಲೌಟ್ ಮಾಡಿಬಿಡ್ತಾರೆ. ಈ ರೂಲ್ಸ್ ಹೊಡ್ತಾ ಬಿದ್ದಿದೆ. ಈ ರಿಯಲ್ ಮನಿ ಅಪ್ಲಿಕೇಶನ್ ಅಂದರೆ ಯಾವುದು ಅಂದರೆ ನೀವು ಅನ್ಬೋದು. ಇದರಲ್ಲಿ ಸ್ಕಿಲ್ ಅಪ್ಲಿಕೇಶನ್ ಆಗಿರ್ಬಂದರೆ ಸ್ಕಿಲ್ ಬೇಸಿಕ್ ಮೇಲೆ ಬರುತ್ತೆ ಒಂದು, ಮತ್ತು ಅದ್ರ ಜೊತೆಗೆ ಒಂದು ಚಾನ್ಸಸ್ ಮೇಲೆ ಬೇಸಿಕ್ ಅಂತ ಬರುತ್ತೆ. ನಿಮ್ಗೆ ಗೊತ್ತಿರಲಿಲ್ಲ ಯಾವುದಪ್ಪ ಅಂದರೆ ತುಂಬ ಸಿಂಪಲ್. ಪಾಯಿಂಟಿಸಿ ಅಪ್ಲಿಕೇಶನ್ ಮತ್ತು ಸ್ಪೋರ್ಟ್ಸು. ಪಾಯಿಂಟಿಸಿ ಅಪ್ಲಿಕೇಶನ್ ನಿಮ್ಗೆ ಗೊತ್ತಿದೆ. ಪಾಯಿಂಟಿಸಿ ಅಪ್ಲಿಕೇಶನ್ ಅಂದರೆ ಅದರಲ್ಲಿ ಬರುವಂಥ ಅಪ್ಲಿಕೇಶನ್ ಇವೇ ನೋಡಿ. ಈ ಮೈ ಎಲ್ವನ್ ಆಗಿರ್ಬೋದು, ಡ್ರೀಮ್ ಎಲ್ವನ್ ಆಗಿರ್ಬೋದು, MPL ಆಗಿರ್ಬೋದು, ಕೆಲವೊಂದಷ್ಟು ಅಪ್ಲಿಕೇಶನ್ ಬರುತ್ತೆ. ಇವೆಲ್ಲ ಪಾಯಿಂಟಿಸಿ ಅಪ್ಲಿಕೇಶನ್ ಅಂದರೆ ಇವೆಲ್ಲ ನಮ್ಮಲ್ಲಿ ಮೊದಲು ಇಲ್ಲೀಗಲ್ ಇತ್ತು. ಯಾವ ಒಂದು ಜಸ್ಟ್ 11 ಮಂದಿ ಒಂದು ಜನದ ಒಂದು ಟೀಮ್ ಕಟ್ಟಿ ಅದಕ್ಕೆ ನಾವು ಅಮೌಂಟ್ ಹಾಕಿ ಆ್ಯಡ್ ಮಾಡೋದು. ಇದೇನು ಸ್ಕಿಲ್ ಅಪ್ ಗೇಮ್ ಅಂತ ಆಗಿತ್ತು. ಏನು ಮಾಡಿದ್ರೆ ಈಗ ಸಡನ್ ಬಂದ್ಬಿಟ್ಟು ಈ ಪಾಯಿಂಟಿಸಿ ಅಪ್ಲಿಕೇಶನು, ಸ್ಪೋರ್ಟ್ಸ್ ಅಪ್ಲಿಕೇಶನು, ರಮ್ಮಿ ಅಪ್ಲಿಕೇಶನ್ ಮತ್ತು ಪೋಖ್ರಿ ಅಪ್ಲಿಕೇಶನ್ ಅಂದರೆ ಪೋಖ್ರಿ ಆಗಿರ್ಬೋದು, ಮತ್ತು ಲಾಟ್ರಿ, ಈ ರೀತಿ ಕೆಲವೊಂದಷ್ಟು ಅಪ್ಲಿಕೇಶನ್ ಎಲ್ಲ ಇನ್ನು ಮುಂದೆ ಅದರ ಖಲಾಸ್ ಮಾಡಿಬಿಟ್ಟಿದ್ದಾರೆ, ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಬಿಲ್ ಪಾಸ್ ಆಗಿದೆ ಆ್ಯಕ್ಚುಲಿ ಈ ರೀತಿ ಒಂದು ಕೆಲವೊಂದಷ್ಟು ಅಪ್ಲಿಕೇಶನ್ ಇದು ಮಾಡಿಬಿಟ್ಟಿದ್ದಾರೆ. ಮತ್ತು ಅದ್ರ ಜೊತೆ ಇಲ್ಲಿ ಕೆಲವೊಂದಷ್ಟು ಸ್ಪೋರ್ಟ್ಸ್ ಅಂತ ಒಂದು ಮಾಡಿದ್ದಾರೆ. ಸ್ಪೋರ್ಟ್ಸ್ ಸೋಷಿಯಲ್ ಮೀಡಿಯಾ ಎಜುಕೇಷನ್ ಗೇಮಿಂಗ್ಸ್ ಅಂತ ಬಂದ್ಬಿಟ್ಟು ಏನಪ್ಪ ಅಂದರೆ ತುಂಬ ಸಿಂಪಲ್. ಸ್ಪೋರ್ಟ್ಸಲ್ಲಿ ಬಂದ್ಬಿಟ್ಟು ಏನೆಲ್ಲ ಬರುತ್ತೆ ಅಂದರೆ ಈ ಪಬ್ಜಿ, ಈ ಫ್ರೀ ಫೈರು, ಈ ರೀತಿ ಗೇಮಿಂಗ್ ಅಪ್ಲಿಕೇಶನ್ ಬರುತ್ತೆ. ಇವು ಕೂಡ ಸದ್ಯದಲ್ಲಿ ಆ್ಯಕ್ಚುಲಿ ಅವ್ರು ಕ್ಲಿಯರ್ ಹೇಳಿದ್ರೆ ಈ ಪಬ್ಜಿ ಮ್ಯಾಕ್ಸಿಮಮ್ ಅಂದರೆ 100ಕ್ಕೆ 50% ಬ್ಯಾನ್ ಆಗೋದು ಕಡಿಮೆ. ಯಾಕಂದರೆ ಇಲ್ಲಿ ಅಂದರೆ ಸ್ಪೋರ್ಟ್ಸ್ ಅಂದರೆ ಇದು ಎಂಟರ್ಟೈನ್ಮೆಂಟ್ಗೋಸ್ಕರ ಇದೆ. ಅದ್ರ ಬಟ್ ಇದರಿಂದ ಕೂಡ ಎಷ್ಟೋ ಜನ ಇದನ್ನಾಗಿದೆ, ಗೇಮಿಂಗ್ ಜಾಸ್ತಿ ಅಲವಾಟಾಗಿ, ಜಾಸ್ತಿ ಎಫೆಕ್ಟ್ ಆಗಿ ತುಂಬ ಜನ ಮಕ್ಕಳು ಅವರು ಅಷ್ಟೇ ಎಜುಕೇಷನ್ ಬಿಟ್ಟು ಜಾಸ್ತಿ ಗೇಮಿಂಗಲ್ಲಿ ಹೋಗಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ನಾನು 100ಕ್ಕೆ 50% ಇನ್ನೂ ಇದು ಬ್ಯಾನ್ ಆಗುತ್ತೆ ಅಂತ ಗೊತ್ತಿಲ್ಲ. ಬ್ಯಾನ್ ಆದರೂ ಆಗ್ಬೋದು, ಆಗಲಿಲ್ಲ ಅಂದ್ರೂ ಆಗ್ಬೋದು. ಆದರೆ ಬಟ್ ಈ ಪಾಯಿಂಟಿಸಿ ಅಪ್ಲಿಕೇಶನ್ ಅಂತ ನಾವು ಹೇಳ್ಕೊಂಡು ಬಿಲ್ಡಪ್ ಮಾಡ್ತಾರೆ ಕೆಲವೊಂದಷ್ಟು ಕಂಪ್ನಿಗಳು, ಕೆಲವೊಂದಷ್ಟು ಅಪ್ಲಿಕೇಶನ್ಗಳು. ಯಾವ ಅಂದರೆ ಈ MPL, ಈ ಡ್ರೀಮ್ ಎಲ್ವನು, ಇದ್ರ ಬಗ್ಗೆ ಆಲ್ಮೋಸ್ಟ್ ಒಂದು ವಿಡಿಯೋ ಮಾಡಿದ್ದೇನೆ. ಈ ರೀತಿ ಒಂದು ಅಪ್ಲಿಕೇಶನ್ ಎಲ್ಲ ಬ್ಯಾನ್ ಮಾಡಿದ್ದಾರೆ. ಏನಂತ ಮಾಡಿದರೆ ಇದರಲ್ಲಿ ಬೇಸಿಕ್ ಅಂತ ಏನು ಮತ್ತೆ ಸ್ಕಿಲ್ ಬೇಸಿಕ್ ಅಂತ ಬರುತ್ತೆ. ನಿಮ್ಗೆ ಎಲ್ಲರೂ ಕೂಡ ಗೊತ್ತಿರಲಿಲ್ಲ ಅಂದರೆ ಸ್ಕಿಲ್ ಬೇಸ್ಡ್ ಅಂತ ಒಂದು ಬರುತ್ತೆ, ಮತ್ತು ಚಾನ್ಸ್ ಬೇಸ್ಡ್ ಅಂತ ಬರುತ್ತೆ. ಅಂದರೆ ಸ್ಕಿಲ್ ಅಪ್ ಗೇಮ್ ಅಂದರೆ ಗೇಮ್ ಅಪ್ ಸ್ಕಿಲ್ ಅಂತ ಒಂದು ಬರುತ್ತೆ. ಸೆಕೆಂಡ್ ಗೇಮ್ ಅಪ್
ಚಾನ್ಸ್ ಅಂತ ಬರುತ್ತೆ. ಗೇಮ್ ಆಫ್ ಸ್ಕಿಲ್ ಅಂದರೆ ಅದು ಅವೈಲೇಬಲ್ ಇತ್ತು ನಮ್ಮ ಹತ್ರ. ನಮ್ಮಲ್ಲಿ ಈಗ ಪರ್ಮಿಷನ್ ಇತ್ತು. ಯಾವುದಪ್ಪ ಅಂದರೆ ಈ ನಾನು ನಿಮ್ಗೆ ಏನಿಲ್ಲ MP ಆಗಿರ್ಬೋದು, ಬೆಟ್ಟಿಂಗ್ ಇವು Dream11 ಆಗಿರ್ಬೋದು, ಇದು ಎಲ್ಲ ಏನಾಯಿತು ಗೇಮ್ ಆಫ್ ಸ್ಕಿಲ್ ಆಗಿತ್ತು. ಸ್ಕಿಲ್ ಅಂದರೆ ಅವರೊಂದು ಮೈಂಡ್ ಸೆಟ್ ಮೂಲಕ ಆಡೋದು. ಯಾವ ರೀತಿ ಅಂದರೆ ಈ ಕ್ರಿಕೆಟ್ ಸ್ಟಾರ್ಟ್ ಆದಾಗ ಆಡ್ತಿರಲ್ಲ, 11 ಜನ ಪ್ಲೇಯರ್ ಸೆಲೆಕ್ಟ್ ಮಾಡೋದು, ಅದಕ್ಕೆ ಅಮೌಂಟ್ ಇಷ್ಟು ಅಂತ ಹಾಕೋದು. ಇದೆಲ್ಲ ಗೇಮ್ ಸ್ಕಿಲ್ ಅಂದರೆ ಗೇಮ್ ಆಫ್ ಸ್ಕಿಲ್ ಅಂತ ಆಗಿತ್ತು. ಅದನ್ನೆಲ್ಲ ಪಾಯಿಂಟ್ ಅಪ್ಲಿಕೇಶನ್ ಅಂತ ಕನ್ವರ್ಟ್ ಮಾಡೋದು, ಅದರಲ್ಲಿ ಆ್ಯಡ್ ಮಾಡಿದ್ರು. ಅದೇ ಇದು ನೆಕ್ಸ್ಟ್ ಬಂದ್ಬಿಟ್ಟು ಗೇಮ್ ಆಫ್ ಸ್ಕಿಲ್ ಅಂದರೆ ಗೇಮ್ ಆಫ್ ಚಾನ್ಸ್ ಅಂದರೆ ಅದರಲ್ಲಿ ಕೆಲವೊಂದಷ್ಟು ಅಪ್ಲಿಕೇಶನ್ ಬರ್ತಾವೆ ಚಾನ್ಸಸ್ ಮೂಲಕ. ಈ ಲ್ಯಾಟ್ರಿ ಆಗಿರ್ಬೋದು, ಈ ರೀತಿ ಕೆಲವೊಂದಷ್ಟು ಅಪ್ಲಿಕೇಶನ್ ಇದ್ದು ಅವೆಲ್ಲ ಏನು ಗೇಮ್ ಆಫ್ ಸ್ಕಿಲ್ ಅಂದರೆ ಚಾನ್ಸ್ ಅನ್ನೋ ಅಪ್ಲಿಕೇಶನ್ ಎಲ್ಲ ಬಂದ್ ಮಾಡಿದ್ರು. ಅದ್ರ ಒಟ್ಟಿಗೆ ಗೇಮ್ ಆಫ್ ಸ್ಕಿಲ್ ಅನ್ನೋ ಅಪ್ಲಿಕೇಶನ್ ಸ್ಟಾರ್ಟ್ ಇತ್ತು. ಅದ್ರ ಒಟ್ಟಿಗೆ ಸಡನ್ ಏನು ಮಾಡಿದ್ರೆ ಎಲ್ಲ ಆಫ್ ಮಾಡಿಬಿಟ್ಟಿದ್ರು. ಏನಪ್ಪ ಅಂದರೆ ಇದಕ್ಕೋಸ್ಕರ ಯೂಟ್ಯೂಬ್ ಅಂದರೆ ನಮಗೆ ಸೆಂಟ್ರಲ್ ಗೌರ್ಮೆಂಟ್ದವರು ಒಂದು ಹೊಸ ನೀವು ಕಮಿಟಿ ರಚನೆ ಮಾಡಿದ್ದಾರೆ. ನ್ಯಾಷನಲ್ ಕಮಿಟಿ ಅಂತ ಬಂದ್ಬಿಟ್ಟು ಒಂದು ನ್ಯಾಷನಲ್ ಇದರಲ್ಲಿ ಒಂದು ಕಮಿಟಿ ರಚನೆ ಮಾಡಿದ್ರೆ, ಆ ಕಮಿಟಿ ಅವರು ಒಂದು ರಚನೆ ಮಾಡಿ ತಂಡ ಮಾಡಿದರೆ, ಆ ತಂಡ ಏನು ಮಾಡ್ತಾರೆ ಅಂದರೆ ಅವರೆಲ್ಲ ಚೆಕ್ ಮಾಡ್ತಾರೆ ಈ ಗೇಮ್ ಆಫ್ ಸ್ಕಿಲ್ ಅಂದರೆ ಯಾವ, ಗೇಮ್ ಆಫ್ ಚಾನ್ಸ್ ಅಂದರೆ ಯಾವುದು, ಮತ್ತು ಈ ಪಾಯಿಂಟಸ್ ಅಪ್ಲಿಕೇಶನ್ ಯಾವ ರೀತಿ ಏನು ಎಲ್ಲ ಅವರು ಚೆಕ್ ಮಾಡಿ ಅದರ ಬೇಸಿಕ್ ಮೇಲೆ ಇವೆಲ್ಲ ಬಂದ್ ಮಾಡಿ ಹೋಗಿರ್ತಾರೆ. ಎಲ್ಲ ಬಂದ್ ಆದಂಗೆ ಆ್ಯಕ್ಚುಲಿ ಬಂದ್ಬಿಟ್ಟು ಈ ಕಂಪ್ನಿಗಳೆಲ್ಲ ಮುಚ್ಚಿದಂಗೆ ಆ್ಯಕ್ಚುಲಿ ತುಂಬ ಖುಷಿ ಆಗ್ತದೆ. ಮತ್ತು ಅದ್ರ ಜೊತೆ ಇದರಲ್ಲಿ ಏನು ಮಾಡಿದ್ದಾರೆ ಗೌರ್ಮೆಂಟ್ದವರು ಒಂದು ಹೊಸ ನ್ಯೂ ರೂಲ್ಸ್, ಮತ್ತೊಂದು ರೂಲ್ಸ್ ಏನಪ್ಪ ಅಂದರೆ ಈ ಕೆಲವೊಂದಷ್ಟು ಅಪ್ಲಿಕೇಶನ್ ಏನಿದೆಲ್ಲ ಈ ಬೆಟ್ಟಿಂಗ್ ಅಂದರೆ ರಿಯಲ್ ಮನಿ ಅಪ್ಲಿಕೇಶನ್ ನಿಮ್ಗೆ ಎಲ್ಲರೂ ಗೊತ್ತಿದೆ. ರಿಯಲ್ ಮನಿ ಅಪ್ಲಿಕೇಶನ್ ಯಾವ ರೀತಿ ಅಂದರೆ ನಾವು ಅದರಲ್ಲಿ ಡಿಪಾಸಿಟ್ ಅಮೌಂಟ್ ಹಾಕೋದು, ಅದರಲ್ಲಿ ಅಮೌಂಟ್ ಹಾಕಿ ನಾವು ದುಡ್ಡು ಕಟ್ಟಿ ಆಡ್ಬೋದು. ಅಂದರೆ ದುಡ್ಡು ಕಟ್ಟಿ ನಾವು ಆಡ್ಬೋದು, ಆಟಗಳು ಆಡಿ ಅದರ ನಂತರ ವಿನ್ ಆದರೆ ನಾವು ಬರುತ್ತೆ, ಈ ವಿನ್ ಆಗಲಿ ಅಂದ್ರೆ ಸೋಲ್ತೇವೆ. ಆದರೆ ಆ ಸೋತಿದ ನಂತರ ಮತ್ತೆ ನಾವು ಅಮೌಂಟ್ ಅನ್ನೋದು ಆ್ಯಡ್ ಮಾಡ್ತೀವಿ, ನಮ್ಮ ಬ್ಯಾಂಕ್ ಅಕೌಂಟಿಂದ ಆ್ಯಡ್ ಮಾಡ್ತೀವಿ. ಯಾವ ರೀತಿ UPI, ಫೋನ್ಪೇ, ಕೆಲವೊಂದಷ್ಟು ಅಪ್ಲಿಕೇಶನ್ ಇದೆ, ಈಗ ಆನ್ಲೈನ್ ಟ್ರಾನ್ಸಾಕ್ಷನ್ ಮೂಲಕ ನಾವು ಮಾಡ್ತೀವಿ. ಅದ್ರ ಬಟ್ ಈಗ ಗೌರ್ಮೆಂಟ್ದವರು ರೂಲ್ಸ್ ಮಾಡಿದ್ದಾರೆ. ಏನಪ್ಪ ಅಂದರೆ ಇನ್ನು ಮುಂದೆ ಯಾವುದೇ ರೀತಿ ಬೆಟ್ಟಿಂಗ್ ಅಪ್ಲಿಕೇಶನ್, ಆನ್ಲೈನ್ ಅಪ್ಲಿಕೇಶನ್ ಯಾವುದೇ ರೀತಿ ಬೆಟ್ಟಿಂಗ್ ಅಂದರೆ ಅದರಲ್ಲಿ ಅಮೌಂಟ್ ಡಿಪಾಸಿಟ್ ಆಗೋಂಗಿಲ್ಲ, ಡಿಪಾಸಿಟೇ ಆಫ್ ಮಾಡ್ತಾ ಇದ್ದಾರೆ. ಇದೊಂದು ಇದೊಂದು ಖುಷಿ ಅಂತ ಹೇಳ್ಬೋದು. ಏನು ನನಗೆ ಮಾತ್ರ ತುಂಬ ಖುಷಿ ಆಯಿತು. ಅದ್ರ ಜೊತೆ ಎಲ್ಲ ಕ್ರಿಯೇಟರ್ಸ್ಗೆ ಹೇಳ್ತಾ ಇದ್ದೀನಿ, ಒಂದು ವೇಳೆ ನೀವೇನಾದರೂ ಪ್ರಮೋಟ್ ಮಾಡಿದರೆ 1 ಕೋಟಿ ಫೈನ್ ಬೀಳುತ್ತೆ, ಮತ್ತು ಅದ್ರ ಜೊತೆಗೆ 3 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಒಂದೇ ಅಲ್ಲ, ಮತ್ತೆ ತಪ್ಪು ಮಾಡಿದ್ರೆ ಜಾಸ್ತಿ ಇದೆ. ಅದೆಲ್ಲ ನಾನು ನಿಮಗೆ ಆಗ್ತಾ ಇರ್ತೇನೆ, ನೋಡ್ತಾ ಇರಿ. ಅದ್ರ ಜೊತೆಗೆ ನಾನು ನಿಮಗೆ ಇದ್ರ ಬಗ್ಗೆ ಇನ್ನೂ ಕನ್ಫರ್ಮ್ ಆಗಿಲ್ಲ. ಅದ್ರ ಬಟ್ ಇದು ಆಗಿದೆ ಕೆಲವೊಂದಷ್ಟು ಅಪ್ಲಿಕೇಶನ್ ಇವೆಲ್ಲ ನನಗೆ ಪಾಯಿಂಟಿಸ್ ಅಪ್ಲಿಕೇಶನ್ ಇವೆಲ್ಲ ಬಂದ್ ಮಾಡಿ ಹೋಗಿದ್ರೆ. ಅದ್ರ ಬಟ್ ಗೇಮಿಂಗ್ ಒಂದೇ ಕನ್ಫರ್ಮ್ ಆಗಿಲ್ಲ. ಈಗ PUBG, ಫ್ರೀ ಫೈರ್ ಇದಾದ ನಂತರ ನಾನು ನಿಮಗೆ ಇದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಏನೇನು ರೂಲ್ಸ್ ಐತೆ ಎಲ್ಲ ನನಗೆ ಸಪ್ರೇಟಾಗಿ ಒಂದು ಅದ್ರ ಬಗ್ಗೆ ಡೆಡಿಕೇಟೆಡ್ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ಆದರೆ ನನಗೆ ಗೊತ್ತರ ತುಂಬ ಖುಷಿ ಆಗ್ತದೆ. ಇನ್ನು ಮುಂದೆ ನಮ್ಮ ಕರ್ನಾಟಕ ಜನ ನೆಮ್ಮದಿಯಿಂದ ನಿದ್ದೆ ಮಾಡ್ಬೋದು. ಅದ್ರ ಬಿಟ್ಟು ನಿದ್ದೆ ಮಾಡೋಕ್ಕೆ ಬಿಡಲ್ಲ, ಮತ್ತೆ ಏನಾದರೂ ತರ್ತಾರೆ. ಅದಕ್ಕೋಸ್ಕರ ಈ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಅದಕ್ಕೊಂದು ಕಮಿಟಿನ ರಚನೆ ಮಾಡಿದ್ರೆ, ಅದಕ್ಕೊಂದು ಟಿಮ್ಮೇ ಮಾಡಿಬಿಟ್ಟಿದ್ದಾರೆ. CBI ಯಾವ ರೀತಿ ಟೀಮ್, ಅದಕ್ಕೊಂದು ಟೀಮು ಎಲ್ಲ ಈ ರೀತಿ ಅಪ್ಲಿಕೇಶನ್ ಎಲ್ಲ ಮುಚ್ಚಾಕಕ್ಕೆ, ಅದ್ರ ಮೇಲೆ ಕಲ್ಲು ಹಾಕೋಕ್ಕೆ ಮಾಡಿದ್ದಾರೆ. ಬೆಂಕಿ ಅಂತ ಹೇಳ್ಬೋದು. ಈ ನಮ್ಮ ಗೌರ್ಮೆಂಟ್ ಇದು ಮಾಡಿದ್ದಕ್ಕೆ ಇವಾಗ ಮಾಡಿದ್ದಾರೆ. ಎಷ್ಟೋ ತಾಯಂದಿರ ಕೊರಗು ಅವ್ರಿಗೆ ಹೋಗಿ ಮುಟ್ಟಿದೆ, ಇವಾಗ ಮಾಡಿದ್ದಾರೆ. ಆದರೂ ಕೂಡ ತುಂಬ ಖುಷಿ ಆಗ್ತದೆ. ಏನು ತುಂಬ ಸಿಂಪಲ್. ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಇನ್ನು ಮುಂದೆ ಈ ನಾನು ಪಾಯಿಂಟಿಸ್ ಅಪ್ಲಿಕೇಶನು, ನಮ್ಮ ಸ್ಕಿಲ್ ಅಪ್ಲಿಕೇಶನು ಅಂದರೆ ಸ್ಕಿಲ್ ಮೇಲೆ ಮೈಂಡ್ ಮೇಲೆ ಆಡೋ ಅಪ್ಲಿಕೇಶನ್ ಅಂತ ಏನು ಬ್ರ್ಯಾಂಡ್ಗಳು ನಡೀತಿದ್ದಿಲ್ಲ, ಈ ಕಿತ್ತಾಟ ಪಟ್ಟಾಟ ನಡೆಸ್ತಿದ್ರೆ ಅವ್ರ ಕೈತೆ ಮುಗೀತು. ಬಂದು ನೋಡಿ, ಎಲ್ಲರಿಗೂ ರೂಲ್ಸ್ ಬಿತ್ತು. ಯಾವ ಗೇಮ್ ಆಫ್ ಸ್ಕಿಲ್ ಬೇರೆ ಅಲ್ಲ, ಗೇಮ್ ಆಫ್ ಚಾನ್ಸು ಬರಲ್ಲ, ಎರಡೂ ಒಂದೇ. ಎಲ್ಲ ಬಂದ್ ಇನ್ನು ಮುಂದೆ ಅಂತ ಏನೋಳಗೆ ತುಂಬ ಸಿಂಪಲ್. ನಾನು ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋ ಮುಂಚೆ ಪ್ರತಿಭಾ ಕಂಟೆಂಟ್ಸ್ ಫೇಮಸ್ ಎಲ್ಲ ಕೂಡ ಈ ಒಂದು ಯಾವ ರೀತಿ ಅನಿಸ್ತು ಚಿಕ್ಕದಕ್ಕೆ ಮುಗಿಸಿ ಕಮೆಂಟ್ ಅದ್ರ ಈ ಒಂದು ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಗಿರ್ಬೋದು, ಅದ್ರ ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೋಸ್ಕರ ಈ ಒಂದು ಮಾಡಿದೆ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಭಾ ಕಂಟೆಂಟ್ಸ್ ಫೇಮಸ್ ಎಲ್ಲ ಕೂಡ ಬಾಯ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೆ ಚೇಂಜ್ ಅಂದ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೂ ವಿಡಿಯೋ ನೋಡ್ತಾರೆ. ಬಾಯ್.